ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ನಲ್ಲಿ. ಸೊ ಇವತ್ತು ನಾವು ವಿಂಡೋಸ್ ಸರ್ವರ್ ಬಗ್ಗೆ ಅರ್ಥ ಮಾಡ್ಕೊತ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವ ರೀತಿ ವಿಂಡೋಸ್ ಸರ್ವರ್ ಅನ್ನ ಸೆಟಪ್ ಮಾಡಬಹುದು, ವರ್ಚುವಲಿ ಮತ್ತೆ ಫಿಸಿಕಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಬಹುದು, ಅದರಲ್ಲಿ ಆಕ್ಟಿವ್ ಡೈರೆಕ್ಟರಿನ ಯಾವ ರೀತಿ ಕ್ರಿಯೇಟ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ಮೊದಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತಿನ ಟಾಪಿಕ್ ಅಲ್ಲಿ ನಾವು ಹೌ ಟು ಕ್ರಿಯೇಟ್ OU ಯೂಸರ್ಸ್ ಮತ್ತೆ ಗ್ರೂಪ್ ಅನ್ನ ಯಾವ ರೀತಿ ಆಕ್ಟಿವ್ ಡೈರೆಕ್ಟರಿನಲ್ಲಿ ಆರ್ಗನೈಸ್ ಮಾಡಬೇಕು, ಸೆಟಪ್ ಮಾಡಬೇಕು, ಮ್ಯಾನೇಜ್ ಮಾಡೋದ್ ಬಗ್ಗೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬನ್ನಿ ಬೇಸಿಕ್ ಎಕ್ಸಾಂಪಲ್ ಇಂದ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಇವತ್ತು. ನೋಡಿ, ದಿಸ್ ಇಸ್ ಅವರ್ ಕಂಪನಿ. ಆ ಕಂಪನಿಗೆ ನಾನು ಟೆಕ್ ಸ್ಮಾರ್ಟ್ ವಿಷನ್ ಅಂತ ಹೆಸರಿದೆ. ಓಕೆ, ಈ ಹೆಸರನ್ನ ಇಟ್ಕೊಂಡಿದೀವಿ. ಸೊ ಈ ಕಂಪನಿ ಬಂದ್ಬಿಟ್ಟು ಬೇಸಿಕಲಿ ಇಂಡಿಯಾದಲ್ಲಿದೆ. ಅದೇ ರೀತಿ US ಅಲ್ಲೂ ಒಂದು ಕಂಪನಿ, ಸೇಮ್ ಕಂಪನಿ ಇದೆ. ಅದೇ ರೀತಿ UAE ನಲ್ಲೂ ಕೂಡ ಈ ಕಂಪನಿ ಇದೆ. ಸೊ ಇಂಡಿಯಾನಲ್ಲಿ ಇವಾಗ ಒಂದ್ ಸೈಟ್ ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ, ಮತ್ತೊಂದು ಸೈಟ್ ಏನಾಗಿದೆ ಮುಂಬೈ ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಬೆಂಗಳೂರು ಲೊಕೇಶನ್ ಅಲ್ಲಿ ಸುನೀಲ್ ಅನ್ನೋರು ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಕಾಶ್ ಅನ್ನೋರು ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ, ಎರಡೇ ಅಲ್ಲ, ನೀವು ಇಲ್ಲಿ ಸಾವಿರಾರು ಗಟ್ಟಲೆ IDs ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸಾವಿರಾರು ಜನ ಇದರಲ್ಲಿ ವರ್ಕ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಯಾವ ರೀತಿ ಒಂದು ಕಂಪನಿನಲ್ಲಿ ಇರುತ್ತೆ ಅಂತ. ಸೊ ಇವಾಗ ಏನ್ ಮಾಡೋಣ, ಟೆಕ್ ಸ್ಮಾರ್ಟ್ ವಿಷನ್ ಏನಿದೆಯಲ್ಲ ಇದನ್ನ ನಾವು ಡೊಮೇನ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇದನ್ನ ಡೊಮೇನ್ ಅನ್ನೋಣ. ಲೈಕ್ ಫಾರ್ ಎಕ್ಸಾಂಪಲ್ techsmartvision.com, ದಿಸ್ ಇಸ್ ಅ ಡೊಮೇನ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು facebook.com, ಸೊ instagram.com ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿ techsmartvision.com ಅಂತ ಇದಕ್ಕೆ ನಾವು ಕನ್ಸಿಡರ್ ಮಾಡಬಹುದು. ಸೊ ಅದೇ ರೀತಿ ಇವಾಗ ಇಂಡಿಯಾ ಅಂದ್ರೆ OU ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದನ್ನ OU ಅಂತ ಕನ್ಸಿಡರ್ ಮಾಡಿ. ಅದೇ ರೀತಿ US ಏನಿದೆ ಇದಕ್ಕೂ ಕೂಡ OU, UAE ಏನಿದೆ ಇದು ಕೂಡ ಒಂದು OU. ಓಕೆ, ಸೊ ಅದೇ ರೀತಿ ಇವಾಗ ಬೆಂಗಳೂರು ಏನ್ ಸೈಟ್ ಇದೆ ಅಲ್ವಾ, ಇದಕ್ಕೆ ನಾವು ಗ್ರೂಪ್ ಅಂತ ಕನ್ಸಿಡರ್ ಮಾಡೋಣ. ಅದೇ ರೀತಿ ಮುಂಬೈ ಸೈಟ್ ಏನಿದೆ ಇದಕ್ಕೂ ಕೂಡ ನಾವು ಗ್ರೂಪ್ ಅಂತ ಕನ್ಸಿಡರ್ ಮಾಡೋಣ. ಆ ಗ್ರೂಪ್ ಅಲ್ಲಿ ಯೂಸರ್ಸ್ ಇದ್ದಾರೆ, ಸುನೀಲ್, ಆಕಾಶ್, ಈ ರೀತಿ ನೀವು ಎಷ್ಟೇ ಸಾವಿರ ಯೂಸರ್ಸ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಅವೆಲ್ಲ ಬಂದ್ಬಿಟ್ಟು ಲೈಕ್ ಬೆಂಗಳೂರಲ್ಲಿ 1000 ಯೂಸರ್ಸ್ ಇದ್ದಾರೆ ಅಂದ್ರೆ ಆ 1000 ಯೂಸರ್ಸ್ ಅನ್ನ ನೀವು ಬೆಂಗಳೂರು ಅಂಡರ್ ಅಲ್ಲೇ ಕ್ರಿಯೇಟ್ ಮಾಡ್ತೀರಾ. ಅದೇ ರೀತಿ ಮುಂಬೈನಲ್ಲಿ 1000 ಯೂಸರ್ಸ್ ಇದ್ದಾರೆ ಅಂದ್ರೆ ಮುಂಬೈ ಅಂಡರ್ ನಲ್ಲಿ ನೀವು ಆ ಯೂಸರ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಇದೇ ರೀತಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಇವಾಗ ಪ್ರಾಕ್ಟಿಕಲ್ ಈಗ ಹೋಗ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಲೈಕ್ ಟಾಪಿಕ್ಸ್ ಬರುತ್ತೆ ನಿಮ್ಗೆ. ಇನ್ನಷ್ಟು ನಾನು ಸರ್ವರ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀನಿ. ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಏನೇ ವಿಡಿಯೋಸ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಹೇ ಗೈಸ್, ಇವಾಗ ಬನ್ನಿ ಪ್ರಾಕ್ಟಿಕಲ್ಸ್ ಅನ್ನ ಮಾಡೋಣ. ಸೊ ದಿಸ್ ಇಸ್ ಅವರ್ ಸರ್ವರ್. ನೀವಿಲ್ಲಿ ಲೋಕಲ್ ಸರ್ವರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು tech01 ಏನಿದೆ ನನ್ನ ಕಂಪ್ಯೂಟರ್ ನೇಮ್ ಆಗಿದೆ. ಡೊಮೇನ್ ಏನಾಗಿತ್ತು, ಟೆಕ್ ಸ್ಮಾರ್ಟ್ ವಿಷನ್ ಲ್ಯಾಬ್ಸ್ ಅಂತ ನಾನು ಡೊಮೇನ್ ಕ್ರಿಯೇಟ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಕಂಪನಿ ನೇಮ್. ಇಲ್ಲಿ ಡೊಮೇನ್ ಅಂದ್ರೆ ಬೇಸಿಕ್ಲಿ ನೀವು ಎಲ್ಲೇ ಹೋಗಿ ಕಂಪನಿ ನೇಮ್ ಅನ್ನ ಕೊಟ್ಟಿರ್ತಾರೆ. ಕಂಪನಿ ಇಸ್ ಅವರ್ ಡೊಮೇನ್ ನೇಮ್. ಓಕೆ, ಸೊ ದಿಸ್ ಇಸ್ ಅವರ್ ಸೆಟಪ್. ನಮ್ದು IP ಇದೆ, ಎಲ್ಲ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಇಲ್ಲಿ ನೋಡ್ಕೋಬಹುದು. ಎಲ್ಲ ನಮ್ ಡೀಟೇಲ್ಸ್ ಏನಾಗ್ತಾ ಇದೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅವರ್ ವಿಂಡೋಸ್ ಸರ್ವರ್ 2019 ಡೇಟಾ ಸೆಂಟರ್. ಓಕೆ, ಸೊ ಇದರಲ್ಲಿ ನಾವು ನೋಡಿ ಏನ್ ಮೆಮೊರಿ ಇನ್ಸ್ಟಾಲ್ ಮಾಡಿದೀವಿ, ನಮ್ದು ಹಾರ್ಡ್ ಡಿಸ್ಕ್ ಎಷ್ಟಿದೆ ಎಲ್ಲ ಇದರಲ್ಲಿ ನಮಗೆ ಕಾಣಿಸ್ತಾ ಇದೆ. ಓಕೆ, ಈ ಸೆಟಪ್ ನಾನು ಇವಾಗ VMware ಅಲ್ಲಿ ಮಾಡಿರೋದು. ಓಕೆ, ನೀವು ಇಲ್ಲಿ ಕೂಡ ನೋಡ್ಕೋಬಹುದು, ಹಾರ್ಡ್ವೇರ್ ಇನ್ಫಾರ್ಮೇಶನ್ ಕಾಣಿಸ್ತಾ ಇದೆ VMware. ಓಕೆ, ನೀವು ಕಲಿಬೇಕಂದ್ರೆ ಬೇಸಿಕಲಿ VMware ಒಂದು ಲ್ಯಾಪ್ಟಾಪ್ ಇದೆ ನಿಮ್ಮ ಹತ್ರ, ಒಂದು ಡೆಸ್ಕ್ಟಾಪ್ ಇದ್ರೆ VMware ಮಷೀನ್ ಅನ್ನು ಹಾಕೊಂಡ್ಬಿಟ್ಟು ನೀವೆಲ್ಲ ಕಲ್ಕೋಬಹುದು. ಓಕೆ, ಇನ್ನು ಯಾಕಂದ್ರೆ ಇದರಲ್ಲಿ ಇನ್ನಷ್ಟು ತುಂಬಾ ಗ್ರೂಪ್ ಪಾಲಿಸೀಸ್ ಬರುತ್ತೆ, ತುಂಬಷ್ಟು ಕಲಿಯೋದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಬೇಕಾದ್ರೆ ಸಿಸ್ಟಮ್ ಅಡ್ಮಿನ್, ಸರ್ವರ್ ಇಂಜಿನಿಯರಿಗೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇದೆಲ್ಲ ಇನ್ಫಾರ್ಮೇಶನ್ ಆಯ್ತು. ಸೊ ಇವಾಗ ಬನ್ನಿ, ಇಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಕ್ಟಿವ್ ಡೈರೆಕ್ಟರಿ ಯೂಸರ್ಸ್ ಅಂಡ್ ಕಂಪ್ಯೂಟರ್ಸ್ ಅಂತ ಒಂದು ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ್ರೆ ನೀವೆಲ್ಲ ಇಲ್ಲಿ ಡೀಟೇಲ್ಸ್ ಕಾಣಿಸ್ತಾ ಇದೆ. ಸೊ ನಾವೇನ್ ಮಾಡೋಣ, ದಿಸ್ ಈಸ್ ಅವರ್ ಡೊಮೇನ್ ಟೆಕ್ ಸ್ಮಾರ್ಟ್ ವಿಷನ್ ಲ್ಯಾಬ್ಸ್ ಅಂತ ಏನಿದೆ ನನ್ನ ಕಂಪನಿ ಡೊಮೇನ್. ಸೊ ಇದರಲ್ಲಿ ನಮ್ಗೆ ಇವಾಗ ಡಯಾಗ್ರಾಮ್ ಪ್ರಕಾರ ಇಂಡಿಯಾ, US ಮತ್ತೆ UAE ಏನಿದೆ ಅಲ್ವಾ ನಮ್ದು OUs ಆಗಿತ್ತು. ಓಕೆ, ನೀವು ಇಲ್ಲಿ ಎಕ್ಸ್ಪಾಂಡ್ ಮಾಡಿದ್ರೆ ಇದೆಲ್ಲ ಏನ್ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ OU. ಓಕೆ, ಸೊ ಇವಾಗ ನಾವು ಮತ್ತೊಂದ್ಸಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕ್ರಿಯೇಟ್ ಮಾಡೋದಂದ್ರೆ ಟೆಕ್ ಸ್ಮಾರ್ಟ್ ವಿಷನ್ ಲ್ಯಾಬ್ಸ್ ಏನಿದೆ ಇದ್ರ ಮೇಲೆ ರೈಟ್ ಕ್ಲಿಕ್ ಅನ್ನ ಕೊಡಿ. ರೈಟ್ ಕ್ಲಿಕ್ ಅಲ್ಲಿ ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆ. ನ್ಯೂ ಅಲ್ಲಿ
ಇಲ್ಲಿ ಹೋಗ್ಬಿಟ್ಟು ಆರ್ಗನೈಸೇಷನಲ್ ಯೂನಿಟ್ ಅಂತ ಕಾಣಿಸ್ತಾ ಇದೆ. ಇದ್ರ ಶಾರ್ಟ್ ಫಾರ್ಮ್ ಬಂದ್ಬಿಟ್ಟು OU ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ನಮ್ದು ಇವಾಗ OU ಏನಾಗಿತ್ತು, ಫಸ್ಟ್ OU ಬಂದ್ಬಿಟ್ಟು ಇಂಡಿಯಾ ಆಗಿತ್ತು. ಇಂಡಿಯಾ ಈಸ್ ಅವರ್ OU. ಕ್ಲಿಕ್ ಆನ್ ಓಕೆ. ನೋಡಿ ಇವಾಗ ಏನಾಗಿದೆ ಅಂದ್ರೆ ಇಂಡಿಯಾ ಒಂದು OU ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಂಡಿಯಾ OU ಕ್ರಿಯೇಟ್ ಆಗಿದೆ. ಇವಾಗ ಇದರಲ್ಲಿ ನಾವೇನ್ ಮಾಡೋಣ, ಮತ್ತೊಂದಿಷ್ಟು OU ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಇಂಡಿಯಾನಲ್ಲಿ ಏನಿದೆ US ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ರೈಟ್ ಕ್ಲಿಕ್, ದೆನ್ US. ಓಕೆ, ದೆನ್ ಕ್ಲಿಕ್ ಆನ್ ಓಕೆ. ಅಗೇನ್ ಮತ್ತೊಂದು UAE ಇದೆ ಅಲ್ವಾ, ರೈಟ್ ಕ್ಲಿಕ್, ನ್ಯೂ ಆರ್ಗನೈಸೇಷನಲ್ ಯೂನಿಟ್ UAE. Okay, click on OK. So we have created 3 OUs, India, US, UAE. ಸೊ ಇವಾಗ ಇಂಡಿಯಾನಲ್ಲಿ ಲಾಗಿನ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಂಡಿಯಾದಲ್ಲಿ ನಾವೇನ್ ಮಾಡೋಣ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಗ್ರೂಪ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ನೋಡಿ, ಡೈರೆಕ್ಟ್ ಆಗಿ ಇಲ್ಲಿ ನೀವು ರೈಟ್ ಕ್ಲಿಕ್ ಕೊಟ್ಟರು ಬಂದ್ಬಿಡುತ್ತೆ. ಓಕೆ, ಇದರಲ್ಲಿ ನ್ಯೂನಲ್ಲಿ ಹೋಗಿ, ನ್ಯೂನಲ್ಲಿ ಹೋಗ್ಬಿಟ್ಟು ಗ್ರೂಪ್ ನೇಮ್ ಏನಾಗಿತ್ತು ನಮ್ದು, ಬೆಂಗಳೂರು. ದಿಸ್ ಇಸ್ ಅವರ್ ಸೈಟ್. ಬೆಂಗಳೂರು. ಕ್ಲಿಕ್ ಆನ್ ಓಕೆ. ನೋಡಿ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಓಕೆ, ಅದೇ ರೀತಿ ಮತ್ತೊಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ಲಿಕ್ ಆನ್ ನ್ಯೂ ಗ್ರೂಪ್ಸ್. ಮುಂಬೈ. ಕ್ಲಿಕ್ ಆನ್ ಓಕೆ. ನೋಡಿ 2 ಗ್ರೂಪ್ ಕ್ರಿಯೇಟ್ ಆಗಿದೆ. ಇಂಡಿಯಾದಲ್ಲಿ ನಮಗೆ 2 ಗ್ರೂಪ್ ಕ್ರಿಯೇಟ್ ಆಗಿದೆ. ಓಕೆ, ಬೆಂಗಳೂರು ಮತ್ತೆ ಮುಂಬೈ. ಸೊ ಅದೇ ರೀತಿ ನಮ್ದು ಸೆಟಪ್. ಓಕೆ, ಸೊ ಇದರಲ್ಲಿ ಬೇಕಾದ್ರೆ ನಾವು ಮತ್ತೊಂದು ಲೈಕ್ ಬೆಂಗಳೂರು ಮುಂಬೈ ಅಂತ ನಾವು ಮತ್ತೊಂದು OU ನ ಕ್ರಿಯೇಟ್ ಮಾಡ್ಕೋಬಹುದು. ದಟ್ ಈಸ್ ಆಲ್ಸೋ ಈಸಿ. ಓಕೆ, ಅದು ನಮ್ಗೆ ಆಕ್ಚುಲಿ ಕಂಪ್ನಿಲಿ ಸೆಟಪ್ ಆಗಿರುತ್ತೆ. ಇದು ಕೂಡ ಇದೇ ರೀತಿನೂ ಇರುತ್ತೆ. ಈ ರೀತಿ ಸೆಟಪ್ ನಮಗೆ ಸ್ಮಾಲ್ ಕಂಪ್ನೀಸ್ ಅಲ್ಲಿ ಕಾಣಿಸ್ತಾರೆ. ಇಲ್ಲಾಂದ್ರೆ ಮತ್ತೊಂದು ಕಂಪ್ನಿಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇಲ್ಲೇ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ಮತ್ತೊಂದು OU ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಲೈಕ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಕ್ಲಿಕ್ ಆನ್ ಓಕೆ. ಬೆಂಗಳೂರು ಸೈಟ್ ಅಂತ ನಾನು ಕ್ರಿಯೇಟ್ ಮಾಡ್ತೇನೆ. ನೋಡಿ ಇಂಡಿಯಾದಲ್ಲಿ ಬೆಂಗಳೂರು ಸೈಟ್ ಏನಾಗಿದೆ ಇವಾಗ ಕ್ರಿಯೇಟ್ ಆಗಿದೆ. ಓಕೆ, ಅದೇ ರೀತಿ ಮತ್ತೊಂದು ಸೈಟ್ ಅನ್ನ ಕ್ರಿಯೇಟ್ ಮಾಡೋಣ. ಮುಂಬೈ. ಮುಂಬೈ ಸೈಟ್. ಓಕೆ, ಇಂಡಿಯಾದಲ್ಲಿ 2 ಲೊಕೇಶನ್ಸ್ ಇದೆ. ಒಂದು ಬೆಂಗಳೂರು ಲೊಕೇಶನ್ ಇದೆ, ಮತ್ತೊಂದು ಮುಂಬೈ ಲೊಕೇಶನ್ ಇದೆ. ಓಕೆ, ಸೊ ಬೆಂಗಳೂರು ಲೊಕೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ, ಇವಾಗ ಒಂದು ಯೂಸರ್ ಅನ್ನ ಕ್ರಿಯೇಟ್ ಮಾಡೋಣ. ಯಾರ್ಯಾರು ಯೂಸರ್ ಇದ್ದಾರೆ, ಸುನೀಲ್ ಅಂತ ಯೂಸರ್ ಇದ್ದಾರೆ. ಯೂಸರ್ ಕ್ರಿಯೇಟ್ ಮಾಡ್ಲಿಕ್ಕೆ ನ್ಯೂನಲ್ಲಿ ಹೋಗಿ ಯೂಸರಿಗೆ ಕ್ಲಿಕ್ ಕೊಡಿ, ಸುನೀಲ್. ಇಲ್ಲೂ ಕೂಡ ನೀವೇನ್ ಮಾಡ್ಕೋಬೇಕು, ಸುನೀಲ್. ಪಾಸ್ವರ್ಡ್ ಅನ್ನ ಕೊಡಿ ಇಲ್ಲಿ. ಇವಾಗ ಬೈ ಡಿಫಾಲ್ಟ್ ಆಗಿ ಯೂಸರ್ ಮಸ್ಟ್ ಚೇಂಜ್ ಪಾಸ್ವರ್ಡ್ ಅಟ್ ನೆಕ್ಸ್ಟ್ ಲಾಗಿನ್ ಅಂತ ಇರುತ್ತೆ. ಅಂದ್ರೆ ನೀವು ಏನ್ ಬೇಕಾದ್ರೂ ಪಾಸ್ವರ್ಡ್ ಕೊಡ್ಬೋದು, ಡಿಫಾಲ್ಟ್ ಪಾಸ್ವರ್ಡ್ ಅನ್ನ ಕೊಡಬಹುದು. ಆ ಪಾಸ್ವರ್ಡ್ ಬಂದ್ಬಿಟ್ಟು ಯೂಸರ್ ಯಾವಾಗ ಫಸ್ಟ್ ಲಾಗಿನ್ ಆಗ್ತಾರೆ, ಯೂಸರ್ ತಮ್ಮ ಪಾಸ್ವರ್ಡ್ ಅನ್ನ ತಾವೇ ಚೇಂಜ್ ಮಾಡ್ಕೋಬಹುದು. ಓಕೆ, ಇವಾಗ ಇದನ್ನ ನಾವು ಅನ್ಚೆಕ್ ಮಾಡ್ತೀನಿ. ಪಾಸ್ವರ್ಡ್ ನೆವರ್ ಎಕ್ಸ್ಪೈರ್ಸ್ ಅಂತ ಕೊಡ್ತೀನಿ. ಓಕೆ,
ಪಾಸ್ವರ್ಡ್ ನೆವರ್ ಎಕ್ಸ್ಪೈರ್ ಅಂದ್ರೆ ಪಾಸ್ವರ್ಡ್ ಏನು ಎಕ್ಸ್ಪೈರ್ ಆಗಲ್ಲ. ಇದರಲ್ಲಿ ನಾವು ಮತ್ತೊಂದು ಏನ್ ಮಾಡ್ತೀವಿ ಅಂದ್ರೆ ಪಾಸ್ವರ್ಡ್ ಪಾಲಿಸಿನ ಕ್ರಿಯೇಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 90 ಡೇಸ್ 30 ಡೇಸ್ ಪಾಸ್ವರ್ಡ್ ಇರುತ್ತೆ. ಆಫ್ಟರ್ 30 ಡೇಸ್ 90 ಡೇಸ್ ಏನಾಗ್ಬಿಡುತ್ತೆ, ಪಾಸ್ವರ್ಡ್ ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ಅಗೇನ್ ನಾವು ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡ್ಕೋಬೇಕು. ಇದ್ಯಾಕಂದ್ರೆ ಲೈಕ್ ಇದು ಸೆಕ್ಯೂರಿಟಿ ಟಾಪಿಕ್ ಅಲ್ಲಿ ಬರುತ್ತೆ. ಇದು ಕೂಡ ನಾವು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಇದ್ರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ. ಓಕೆ, ಯೂಸರ್ ಕೆನಾಟ್ ಚೇಂಜ್ ದ ಪಾಸ್ವರ್ಡ್. ಇದಕ್ಕೆ ನೀವು ಕ್ಲಿಕ್ ಕೊಟ್ರೆ ಯೂಸರ್ ಪಾಸ್ವರ್ಡ್ ಅವರಿಂದ ಅವರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಎವ್ರಿ ಟೈಮ್ ಬಂದ್ಬಿಟ್ಟು ಅವರು ನಿಮ್ಮನ್ನೇ ಕೇಳಬೇಕಾಗ್ತದೆ ಮೇನ್ ಅಡ್ಮಿನ್ಗೆ. ಸೊ ಅಕೌಂಟ್ ಈಸ್ ಡಿಸೇಬಲ್ಡ್. ಸೊ ಇವಾಗ ಚೆಕ್ ಅಂತ ಇತ್ತಂದ್ರೆ ಅಕೌಂಟ್ ನಿಮ್ದು ಕ್ರಿಯೇಟ್ ಆಗಿರುತ್ತೆ, ಬಟ್ ಅಕೌಂಟ್ ಡಿಲೀಟ್ ಆಗಲ್ಲ, ಬಟ್ ಅಕೌಂಟ್ ಡಿಸೇಬಲ್ ಆಗಿರುತ್ತೆ. ಓಕೆ, ಇದನ್ನ ಲಾಗಿನ್ ಮಾಡ್ಲಿಕ್ಕಾಗಲ್ಲ, ಯೂಸಲ್ಲೇ ಬರಲ್ಲ ಇದು. ಓಕೆ, ಸೊ ಕೆಲವೊಮ್ಮೆ ಇದು ಯಾವತ್ತು ಈ ರೀತಿ ಅನ್ಚೆಕ್ ಆಗಿರ್ಬೇಕು, ಕೆಲವೊಮ್ಮೆ ಇದು ಚೆಕ್ ಆಗುತ್ತೆ. ಲೈಕ್ ಅಕೌಂಟ್ ಲಾಕ್ ಆಗಿಬಿಡುತ್ತೆ. ಇವಾಗ ನೀವು 2-3 ಟೈಮ್ ರಾಂಗ್ ಮಲ್ಟಿಪಲ್ ಪಾಸ್ವರ್ಡ್ ಅನ್ನ ಏನಾದ್ರು ಎಂಟರ್ ಮಾಡಿದ್ದೀರಾ. ಓಕೆ, ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಅಕೌಂಟ್ ಆಟೋಮೆಟಿಕ್ಲಿ ಲಾಕ್ ಆಗಿರುತ್ತೆ. ಸೊ ಇವಾಗ ನಾವು ಇದನ್ನ ಅನ್ಚೆಕ್ ಮಾಡೋಣ. ಅನ್ಚೆಕ್ ಮಾಡಿಬಿಟ್ಟು ಕ್ಲಿಕ್ ಆನ್ ನೆಕ್ಸ್ಟ್. ನೋಡಿ ಇವಾಗ ಯೂಸರ್ ಲಾಗಾನ್ ನೇಮ್ ಏನಾಗಿದೆ, sunil@textmartvision.labs ಅಂತ ಯೂಸರ್ ಕ್ರಿಯೇಟ್ ಆಗಿದೆ. ಕ್ಲಿಕ್ ಆನ್ ಫಿನಿಶ್. ನೋಡಿ ಯೂಸರ್ ಕ್ರಿಯೇಟ್ ಆಗಿದೆ. ಓಕೆ, ಇದೇ ರೀತಿ ನೀವು ಆಕಾಶಿಗೂ ಇದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯೂಸರ್ ಆಕಾಶ್, ಕ್ಲಿಕ್ ಆನ್ ನೆಕ್ಸ್ಟ್. ಕ್ಲಿಕ್ ಆನ್ ನೆಕ್ಸ್ಟ್. ಓಕೆ, ನಮ್ದು 2 ಯೂಸರ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾವು ಏನ್ ಮಾಡೋಣ, ನಾನು ನಿಮ್ಗೆ 2 ರೀತಿ ತೋರಿಸ್ಬಿಟ್ಟೆ. ಇದರಲ್ಲಿ ಕೆಲವೊಂದು ಕಂಪ್ನಿನಲ್ಲಿ ಏನ್ ಮಾಡ್ಬಿಡ್ತಾರೆ, ಸಣ್ಣ ಕಂಪ್ನೀಸ್ ಆದ್ರೆ ಈ ರೀತಿ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಇದರಲ್ಲಿ ಯೂಸರ್ ಅನ್ನ ಆಡ್ ಮಾಡಿರ್ತಾರೆ. ಇವಾಗ ದೊಡ್ಡ ಲೈಕ್ ತುಂಬಾ ದೊಡ್ಡ ಕಂಪ್ನಿ ಇದೆ, ಅದ್ರಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಈ ರೀತಿ OUs ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಏನ್ ಮಾಡ್ಕೊಂತಾರೆ, ಯೂಸರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಓಕೆ, ಇದೆರಡು ನಿಮ್ಗೆ ಕಾನ್ಸೆಪ್ಟ್ ಇವಾಗ ಗೊತ್ತಾಯ್ತು. ಓಕೆ, ಸೊ ಇವಾಗ ನಾವು ಮತ್ತೊಂದು ಏನ್ ಮಾಡೋಣ ಅಂದ್ರೆ, ಇವಾಗ ನೋಡಿ ಇಂಡಿಯಾನಲ್ಲಿ ಬೆಂಗಳೂರು ಸೈಟ್ ಇದೆ. ಓಕೆ, ಬೆಂಗಳೂರು ಸೈಟ್ ಅಲ್ಲಿ ಇಂಡಿಯಾದಲ್ಲಿ 2 ಸೈಟ್ ಇದೆ, ಬೆಂಗಳೂರು ಸೈಟ್, ಮುಂಬೈ ಸೈಟ್. ಅದೇ ರೀತಿ ನಾವು 2 ಗ್ರೂಪ್ ಅನ್ನ ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಬೆಂಗಳೂರು ಗ್ರೂಪ್ ಅಲ್ಲಿ ನಾನು ಬೆಂಗಳೂರು ಸೈಟ್ ಅಲ್ಲಿ ಯಾರು ಯೂಸರ್ ಇದ್ದಾರೆ ಅದನ್ನ ಬೆಂಗಳೂರು ಗ್ರೂಪ್ ಅಲ್ಲಿ ಹಾಕಬೇಕು. ಯಾವ ರೀತಿ ಹಾಕಬಹುದು ಅಂದ್ರೆ, ಗೋ ಟು ಬೆಂಗಳೂರು ಸೈಟ್. ನೋಡಿ ಸುನಿಲ್ ಅಂತ ಯೂಸರ್ ಇದೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಮೆಂಬರ್ ಆಫ್ ಅಂತ ಬರ್ತಾ ಇದೆ. ಸೊ ಕ್ಲಿಕ್ ಆನ್ ಮೆಂಬರ್ ಆಫ್, ಕ್ಲಿಕ್ ಆನ್ ಆಡ್. ಬೈ ಡಿಫಾಲ್ಟ್ ಆಗಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಡೊಮೇನ್ ಯೂಸರ್ಸ್ ಅಂತ ಕಾಣಿಸ್ತಾ ಇದೆ. ಇದು ಬೈ ಡಿಫಾಲ್ಟ್ ಆಗಿ ಇರಲೇಬೇಕು, ಇದನ್ನ ನೀವು ರಿಮೂವ್ ಮಾಡಬಾರ್ದು ಯಾವತ್ತು. ಓಕೆ, ದಿಸ್ ಇಸ್ ಡೊಮೇನ್ ಯೂಸರ್ ಅದಕ್ಕೆ. ಓಕೆ, ಕ್ಲಿಕ್ ಆನ್ ಆಡ್. ಇದರಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೋಬಹುದು, ಆ ಗ್ರೂಪ್ ಅನ್ನ ನೀವು ಸರ್ಚ್ ಮಾಡ್ಕೋಬಹುದು. ನೋಡಿ ಈ ರೀತಿ ಸರ್ಚ್ ಮಾಡಿಬಿಟ್ಟು ಚೆಕ್ ನೇಮ್ಸ್ ಅಂತ ಕೊಟ್ರೆ ಬಂದಿರತ್ತೆ. ಓಕೆ, ದಿಸ್ ಇಸ್ ಒನ್ ಆಪ್ಷನ್. ಸೊ ಈ ರೀತಿ ನಾನು ಕ್ಲಿಕ್ ಕೊಟ್ರೆ ಬರುತ್ತೆ. ಮತ್ತೊಂದು ನಿಮಗೆ ನಾನು ಆಪ್ಷನ್ ತೋರಿಸ್ತೀನಿ. ಕ್ಲಿಕ್ ಆನ್ ಅಡ್ವಾನ್ಸ್. ಅಡ್ವಾನ್ಸ್ ಅಲ್ಲಿ ಹೋಗ್ಬಿಟ್ಟು ಫೈಂಡ್ ನಾವ್ ಅಂತ ಕೊಡಿ. ಇಲ್ಲಿ ನಿಮಗೆ ಆ ಯೂಸರ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಕ್ಲಿಕ್ ಆನ್ ಓಕೆ. ನೋಡಿ ಬೆಂಗಳೂರು ಯೂಸರ್ ಇವಾಗ ಬಂದಿದೆ. ಸಾರಿ, ಇದು ಗ್ರೂಪ್, ಬೆಂಗಳೂರು ಗ್ರೂಪ್ ಏನಿದೆ ನಿಮ್ದು ಬಂದಿದೆ. ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಕ್ಲಿಕ್ ಆನ್ ಅಪ್ಲೈ. ಓಕೆ, ಯೂಸರ್ ಇಲ್ಲೇ ಇದ್ದಾರೆ, ಬಟ್ ಈ ಯೂಸರ್ ಪಾರ್ಟ್ ಆಫ್ ದಿಸ್ ಬೆಂಗಳೂರು ಗ್ರೂಪ್. ಓಕೆ, ಅರ್ಥ ಆಗಿದೆ ನಿಮ್ಗೆ ಇವಾಗ. ನೋಡಿ ಮತ್ತೊಂದ್ಸಲಿ ನಾನು ಸುನಿಲ್ ಬಗ್ಗೆ ನಾನು ತೋರಿಸ್ತೇನೆ. ಸುನಿಲಿಗೆ ಓಕೆ, ದಿಸ್ ಇಸ್ ದ ಒನ್ ವೇ. ನೀವು ಯೂಸರ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ದೀರಾ, ಯೂಸರ್ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಮೆಂಬರ್ ಆಫ್ ಅಲ್ಲಿ ಹೋಗ್ಬಿಟ್ಟು ಯೂಸರ್ ಅನ್ನ ಇಲ್ಲಿ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ದೀರಾ. ಸೊ ಇದರಲ್ಲಿ ನಾನು ನಿಮ್ಗೆ ಮತ್ತೊಂದು ವೇನ ತೋರಿಸ್ತೀನಿ. ಯಾವ ರೀತಿ ಅಂದ್ರೆ, ಇವಾಗ ಗ್ರೂಪ್ ಇನ್ ಡೈರೆಕ್ಟ್ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಯೂಸರ್ ನ ಯಾವ ರೀತಿ ಆಡ್ ಮಾಡ್ಕೋಬಹುದು ಅನ್ನೋದ್ ಬಗ್ಗೆ. ಓಕೆ, ಸೊ ಡಬಲ್ ಕ್ಲಿಕ್ ಆನ್ ಇಟ್. ಮೆಂಬರ್ ಅಲ್ಲಿ ಹೋಗಿ. ಸೊ ಮೆಂಬರ್ ಅಲ್ಲಿ ನಿಮ್ಗೆ ಏನ್ ಸುನೀಲ್ ಒಂದೇ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೊಂದು ಯೂಸರ್ ನ ಆಡ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದ್ರೆ, ಕ್ಲಿಕ್ ಆನ್ ಆಡ್. ಆಕಾಶ್ ಅಂತ ಇದೆ, ಆಕಾಶ್. ಕ್ಲಿಕ್ ಆನ್ ಚೆಕ್ ನೇಮ್. ನೋಡಿ ಆಕಾಶ್ ಯೂಸರ್ ಕಾಣಿಸ್ತಾ ಇದೆಯಾ. ದಿಸ್ ಇಸ್ ಒನ್ ವೇ. ಅನದರ್ ವೇ, ನೀವು ಡೈರೆಕ್ಟ್ ಹೋಗ್ಬಿಟ್ಟು ಇಲ್ಲಿ ಫೈಂಡ್ ನೌ, ಇಲ್ಲಿ ನೀವು ಆಕಾಶ್ ಅಂತ ಬರುತ್ತೆ. ಆಕಾಶ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೈರೆಕ್ಟ್ ಡಬಲ್ ಕ್ಲಿಕ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡ್ಬೋದು. ಓಕೆ, ಕ್ಲಿಕ್ ಆನ್ ಓಕೆ.
ಅಪ್ಲೈ. ಓಕೆ, ದಿಸ್ ಇಸ್ ಟೂ ವೇ. ಒಂದು ಯೂಸರ್ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೋಬಹುದು. ಸೆಕೆಂಡ್ ವೇ, ಗ್ರೂಪ್ ಇಂದ ನೀವು ಡೈರೆಕ್ಟ್ ಆಗಿ ಯೂಸರ್ ಅನ್ನ ಆ ಗ್ರೂಪ್ ಅಲ್ಲೇ ಆಡ್ ಮಾಡ್ಕೋಬಹುದು. ಓಕೆ, ಸೊ ಇದರಲ್ಲಿ ನಾವು ಏನೇನ್ ಮಾಡಿದೀವಿ, OUs ಅನ್ನ ಕ್ರಿಯೇಟ್ ಮಾಡಿದೀವಿ, ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಕಂಪ್ಲೀಟ್ ಒಂದು ಕಂಪ್ನಿನಲ್ಲಿ ಇದೇ ಸೆಟಪ್ ಇರುತ್ತೆ. ನೀವು ಯಾವುದೇ ಕಂಪ್ನಿ ಹೋಗಿ ಇದೇ ಸೆಟಪ್ ಇರುತ್ತೆ. ಇದನ್ನ ನಾವು ಬೇಸಿಕ್ ಥಿಂಕ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮತ್ತೊಂದು ತೋರಿಸ್ತೀನಿ ನಿಮ್ಗೆ. ನಾನು ಬೆಂಗಳೂರು ಸೈಟ್ ಅಲ್ಲಿ ಯೂಸರ್ ಅನ್ನ ಆಡ್ ಮಾಡಿದೀವಿ. ಇವಾಗ ಸುನೀಲ್ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಕಂಪ್ನಿನ. ಅವ್ರೇನ್ ಮಾಡ್ಬೋದು, ಇಲ್ಲಿ ಅವ್ರ ಯೂಸರ್ ಕ್ರಿಯೇಟ್ ಆಗಿರುತ್ತೆ. ಆ ಯೂಸರ್ ಅನ್ನ ಲಾಗಿನ್ ಮಾಡ್ಕೊಂಡು ಅವರು ತಮ್ಮ ವರ್ಕ್ ಅನ್ನ ನಡೆಸ್ಕೋಬಹುದು. ಇನ್ ಕೇಸ್ 1 ಇಯರ್ ಆದ್ಕೊಳ್ಳಿ, ಲೈಕ್ ಏನೋ ಒಂದು ಸರ್ಟನ್ ಕೇಸಿಂದ ಸುನೀಲ್ ಕಂಪ್ನಿನ ಬಿಟ್ಟು ಹೋಗಿದ್ದಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಡ್ತೀರಾ, ಈ ಅಕೌಂಟ್ ಅನ್ನ ಡಿಸೇಬಲ್ ಮಾಡ್ತೀರಾ. ಕ್ಲಿಕ್ ಆನ್ ಅಕೌಂಟ್, ಇಲ್ಲೋಗ್ಬಿಟ್ಟು ನೀವು ಅದನ್ನ ಡಿಸೇಬಲ್ ಮಾಡಬೇಕು. ಓಕೆ, ಸಾರಿ, ರೈಟ್ ಕ್ಲಿಕ್ ಆನ್ ಇಟ್, ಇಲ್ಲೋಗ್ಬಿಟ್ಟು ಡಿಸೇಬಲ್ ಅಕೌಂಟ್. ನೋಡಿ, ಅಕೌಂಟ್ ಈಸ್ ಡಿಸೇಬಲ್ಡ್. ಸೊ ಇವಾಗ ಆಕ್ಟಿವ್ ಇಲ್ಲ, ಆಕಾಶ್ ಒಬ್ರೆ ಆಕ್ಟಿವ್ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಒಂದೇ ವಿಡಿಯೋನಲ್ಲಿ ಮಾಡಿಬಿಟ್ರೆ ತುಂಬಾ ಲೆಂದಿ ಆಗಿಬಿಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಇದರಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ ನಂಗೆ ಕೇಳಿ, ನಾ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ.